ರಾಮನು ಸದ್ಗುಣಶೀಲನಾಗಿದ್ದವನು, ಅವನಲ್ಲಿ ಸಕಲ ಗುಣಗಳು ಅಡಕವಾಗಿದ್ದವು. ಹಾಗಾಗಿ ಇಂದಿಗೂ ಅದಷ್ಟು ಜನರು ತಮ್ಮ ಜೀವನದಲ್ಲಿ ರಾಮನ ಗುಣಗಳನ್ನು ತಂದುಕೊಳ್ಳಲು ಇಷ್ಟಪಡುತ್ತಾರೆ. ರಾಮನ ಯಾವೆಲ್ಲ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಇಂದು ನಾವು ತಿಳಿಯೋಣ. ವಿಷ್ಣುದೇವನ 7ನೇ ಅವತಾರ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ಶ್ರೀರಾಮನ ಜೀವನವು ಸಂಪೂರ್ಣವಾಗಿ ತಾಳ್ಮೆ, ತ್ಯಾಗ ಮತ್ತು ಸತ್ಯದ ಸಾಕಾರವಾಗಿದ್ದಾನೆ. ಶ್ರೀರಾಮನಿಂದ ನಾವು ಕಲಿಯಬೇಕಾದ ಜೀವನ ಪಾಠಗಳು ಸಾಕಷ್ಟಿವೆ. ರಾಮನ ಈ ಗುಣಗಳು ನಮಗೆ ಸ್ಫೂರ್ತಿಯನ್ನು ನೀಡುತ್ತವೆ. ಶ್ರೀರಾಮನು ಕ್ಷಮೆಯ ಗುಣವನ್ನು ತನ್ನಲ್ಲಿ ಬೆಳೆಸಿಕೊಂಡವನಾಗಿದ್ದನು. ಅವನು ತನ್ನ ಶತ್ರುಗಳನ್ನು ಕೂಡ ಕ್ಷಮಿಸಿದ ಉದಾಹರಣೆ ಇದೆ. ಶತ್ರುಗಳು ತಮ್ಮ ಜೀವನದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳುವುದಕ್ಕಾಗಿ ರಾಮನು ಅವರಿಗೆ ಅವಕಾಶವನ್ನು ನೀಡಿದ್ದನು. ರಾಮನಿಗೆ ಎಷ್ಟೇ ದೊಡ್ಡ ಶತ್ರುವಾಗಿದ್ದರೂ ರಾಮ ಅವನಲ್ಲೂ ಸಹ ಒಳ್ಳೆಯ ಗುಣಗಳನ್ನು ತುಂಬಲು ಪ್ರೇರಣೆ ನೀಡುತ್ತಿದ್ದನೇ ಹೊರತು ಅವರನ್ನು ದ್ವೇಷಿಸಿರಲಿಲ್ಲ. ಕ್ಷಮೆ ಒಂದು ದೌರ್ಬಲ್ಯ, ಆದರೆ ಅದು ದೊಡ್ಡ ಸದ್ಗುಣ ಎಂಬುದು ರಾಮನು ಭಾವಿಸಿದ್ದನು. ರಾಮನು ತನ್ನ ವನವಾಸದ ಸಮಯದಲ್ಲಿ ಯಾವುದೇ ಅರಮನೆ ಇರಲಿಲ್ಲ. ಅವರನ್ನು ರಕ್ಷಿಸಲು ಯಾವುದೇ ಸೈನ್ಯವಿರಲಿಲ್ಲ. ಆದರೂ ತನ್ನ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಅರಮನೆಯ ಸುಖದ ಸಂಪತ್ತಿಗೆಯಲ್ಲಿ ಬೆಳೆದಿದ್ದ ರಾಮ ತನ್ನ ವನವಾಸದ ಸಮಯದಲ್ಲಿ ಕಾಡಿನಲ್ಲಿ ವಾಸ ಮಾಡುವ ಮೂಲಕ ಶಕ್ತಿಯನ್ನು ಸಂಗ್ರಹಿಸಿದನು. ನಮಗೆ ಕಡಿಮೆ ಸಂಪನ್ಮೂಲಗಳಿದ್ದರೂ ಸಹ ನಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದ ಬಲದಿಂದ ನಾವು ದೊಡ್ಡ ಗುರಿಗಳನ್ನು ಸಾಧಿಸಬಹುದು ಎನ್ನುವ ಪಾಠವನ್ನು ರಾಮನಿಂದ ನಾವು ಕಲಿತುಕೊಳ್ಳಬಹುದಾಗಿದೆ. ಇಂದಿನ ಯುಗದಲ್ಲಿ ಪ್ರತಿಯೊಂದು ಮಗು ತನ್ನ ಹೆತ್ತವರನ್ನು ಹಾಗೂ ಪೋಷಕರನ್ನು ಹೇಗೆ ಗೌರವದಿಂದ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂಬುದನ್ನು ಕಲಿಯಬೇಕು. ತಂದೆಗೆ ನೀಡಿದ ಮಾತನ್ನು ಪೂರೈಸುವುದಕ್ಕಾಗಿ ರಾಮನು ಹಿಂದೆ ಮುಂದೆ ಯೋಚಿಸದೆ ಸಂತೋಷದಿಂದ ಕಾಡಿಗೆ ಬರಲು ನಿರ್ಧರಿಸಿದನು. ಇದು ನಮಗೆ ರಾಮನ ಪೋಷಕರ ಮೇಲಿದ್ದ ಗೌರವವನ್ನು ಸೂಚಿಸುತ್ತದೆ. ಅವನು ಕಾಡಿನಲ್ಲಿದ್ದಾಗಲೂ ಅಲ್ಲಿ ಭೇಟಿಯಾದ ಖುಷಿಗಳನ್ನು, ಹಿರಿಯರನ್ನು ಗೌರವದಿಂದಲೇ ನಡೆಸಿಕೊಂಡಿದ್ದರು. ರಾಮನ ಜೀವನದಿಂದ ನಾವು ಕಲಿತುಕೊಳ್ಳಬೇಕಾದ ದೊಡ್ಡ ಪಾಠವೆಂದರೆ ಅದುವೇ ತಾಳ್ಮೆ ಮತ್ತು ಶಾಂತಿ. ರಾಮನಿಗೆ ಪಟ್ಟಾಭಿಷೇಕದ ಸಿದ್ಧತೆ ನಡೆಯುತ್ತಿದ್ದಂತೆ ಆತನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಲಾಯಿತು. ಅಂತಹ ಸಂತೋಷದ ಸಂದರ್ಭದಲ್ಲಿ ರಾಮನಿಗೆ ಈ ದುಃಖದ ವಿಚಾರ ಬರಸಿಡಿಲ್ಲಂತೆ ಬಂದರೂ ಅವನು ಅದನ್ನು ತಾಳ್ಮೆಯಿಂದಲೇ ಶಾಂತಿಯಿಂದಲೇ ಸ್ವೀಕರಿಸಿದವನು. ಸೀತೆಯ ಅಪಹರಣದ ಸಂದರ್ಭದಲ್ಲೂ ರಾಮನಿಗೆ ದುಃಖವಾಗಿತ್ತು ನಿಜ, ಆದರೆ ಅವನು ಸೀತೆಯನ್ನು ಮರಳಿ ಪಡೆಯುವಲ್ಲಿ ತಾಳ್ಮೆಯನ್ನು ಕಳೆದುಕೊಂಡವನಲ್ಲ. ಶ್ರೀರಾಮನ ಜೀವನದಲ್ಲಿ ಜಾತಿ ಧರ್ಮದ ಬಗ್ಗೆ ಯಾವುದೇ ತಾರತಮ್ಯವಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಶಬರಿಯ ಕೈಯಿಂದ ಆಹಾರವನ್ನು ಸ್ವೀಕರಿಸುವುದಾಗಿದೆ. ರಾಮನು ಶಬರಿಯ ಕೈಯಿಂದ ಆಹಾರವನ್ನು ತೆಗೆದುಕೊಳ್ಳುವಾಗ ಆಕೆಯ ಜಾತಿ ಧರ್ಮವನ್ನು ನೋಡಲಿಲ್ಲ. ಅವರ ಈ ಗುಣವು ಮಾನವೀಯತೆಯ ಸರ್ವೋಚ್ಚ ಮತ್ತು ನಾವು ಪ್ರತಿಯೊಂದು ಜೀವಿಯನ್ನು ತಾರತಮ್ಯವಿಲ್ಲದೆ ಪ್ರೀತಿ ಮತ್ತು ಕರುಣೆಯಿಂದ ನಡೆಸಿಕೊಳ್ಳಬೇಕು ಎನ್ನುವ ಪಾಠವನ್ನು ಕಲಿಸುತ್ತದೆ. ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮನೆಂದು ಕರೆಯಲಾಗುತ್ತದೆ. ಯಾಕೆಂದರೆ ಶ್ರೀರಾಮನು ಯಾವಾಗಲೂ ತನ್ನ ಜೀವನದ ಸತ್ಯ ಮತ್ತು ಸದಾಚಾರವನ್ನು ಬೆಂಬಲಿಸಿದವನು. ರಾಮನು ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ತಾನು ನೀಡಿರುವ ಮಾತನ್ನು ಮೀರಿದವನಲ್ಲ. ಯಾರಿಗಾದರೂ ಭರವಸೆಯನ್ನು ನೀಡಿದ್ದರೆ ಅದನ್ನು ಪೂರ್ತಿ ಮಾಡದೆ ರಾಮನು ಸುಮ್ಮನಿರುತ್ತಿರಲಿಲ್ಲ. ಶ್ರೀರಾಮನ ಭಕ್ತರಾಗಿ ನಾವು ನಮ್ಮ ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ನೈತಿಕ ಮೌಲ್ಯಗಳಿಗೆ ಆದ್ಯತೆ ನೀಡಬೇಕು.